ನಾನು ಬೆಳೆದಿದ್ದೆಲ್ಲ ಕಳಸ ಮಲೆನಾಡು. ಸೊ ನಮ್ಗೆ ಹೊರನಾಡು ತುಂಬ ಹತ್ತಿರ. ನಮಗೆ ಒಂದು ಕಡೆ ಹೋದರೆ ಹೊರನಾಡು ಅನ್ನಪೂರ್ಣೇಶ್ವರಿ, ಇನ್ನೊಂದು ಕಡೆ ಹೋದರೆ ದಕ್ಷಿಣ ಕಾಶಿ ಕಳಸೇಶ್ವರ. ಸೊ ನೇಚರೇ ನಮಗೆ ತುಂಬ ಪೇಷನ್ಸ್ ಕಲಿಸ್ಕೊಟ್ಟಿದೆ. ಅಂದರೆ ನನಗೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ, 3 ವರ್ಷಕ್ಕೊಂದ್ಸತಿ ಸಿನಿಮಾ ಮಾಡ್ತೀರಾ, 2 ವರ್ಷಕ್ಕೊಂದ್ಸತಿ ಸಿನಿಮಾ ಮಾಡ್ತೀರಾ ಅನ್ನೋ ಥರದಲ್ಲಿ. ನನಗೆ ತುಂಬ ಪೇಷನ್ಸ್ ಜಾಸ್ತಿ. ಅಂದರೆ ನನಗನ್ನಿಸ್ಬೇಕು ಒಳಗಡೆಯಿಂದ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ. ಸಿನಿಮಾ ಅಂದರೆ ತುಂಬ ಪ್ಯಾಷನ್. ಚಿಕ್ಕ ವಯಸ್ಸಿಂದನೂ ಸಿನಿಮಾ ಮೇಕರ್ ಆಗಬೇಕು ಅಂತಲೇ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಚಿಕ್ಕ ವಯಸ್ಸಿಂದನೂ ಅದೇ ಕನಸು. ಚೈಲ್ಡ್ಹುಡ್ ಡೇಸ್ ಬಗ್ಗೆ ಕೇಳೋದಾದರೆ, ಕಳಸದಲ್ಲಿ ಮಾರುತಿ ಟಾಕೀಸ್ ಅಂತ ಒಂದು ಥಿಯೇಟರ್ ಇತ್ತು. ನಮ್ಮ ದೊಡ್ಡಪ್ಪ ಅವ್ರದ್ದು ಮನೆ ಎದುರುಗಡೆನೆ ಥಿಯೇಟರ್ ಇತ್ತು. ಐ ಥಿಂಕ್ ಇದೆಲ್ಲ ಇಂಟರ್ವ್ಯೂಸಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಹೈಪರ್ ಆ್ಯಕ್ಟಿವ್ ಕಿಡ್ ನಾನು. ಸೊ ನಂದು ಸ್ಪೀಡ್ ಯಾವ ಥರ ಇರ್ತಿತ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಮಾತು ತುಂಬ ವೇಗವಾಗಿ ಮಾತಾಡೋದು. ಅದಾದಮೇಲೆ ಹೈಪರ್ ಆ್ಯಕ್ಟಿವ್ ಕಿಡ್ಸ್ ಹೇಗಿರ್ತಾರೆ ಗೊತ್ತಲ್ವಾ ನಿಮಗೆ. ಸೊ ಏನು ಮಾಡೋರು, ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾಯಿದ್ರು. ತಂದೆ ಕೆನರಾ ಬ್ಯಾಂಕಲ್ಲಿದ್ದರು, ನಮ್ಮ ತಾಯಿ ಟೈಲರಿಂಗ್ ಟೀಚರ್ ಆಗಿದ್ರು. ಸೊ ಕೆಲಸಗಳು ಜಾಸ್ತಿ ಅಂತ ಹೇಳಿಬಿಟ್ಟು ಥಿಯೇಟರಲ್ಲಿ ಹೋಗಿ ಕೂರಿಸ್ಬಿಡ್ತಾಯಿದ್ರು ನನಗೆ. ಚಿಕ್ಕ ವಯಸ್ಸಿಂದನೂ ಸಿನಿಮಾ ಹಾಗೆ ನೋಡ್ಕೊಂಡು, ಅದು ನಾನು ತುಂಬ ಕ್ಯೂಟ್ ಕಿಡ್ ಆಗಿದ್ದೆ. ಈಗಲೂ ಕ್ಯೂಟೇ ಬಿಡಿ. ಬಟ್ ಆ್ಯಸ್ ಅ ಕಿಡ್ ಸಿನಿಮಾ ಅಂದರೆ ಇಷ್ಟ ಅಂತ ಥಿಯೇಟರ್ ಓನರ್ ಶಬೀರ್ ಅಂತ ಹೇಳ್ಬಿಟ್ಟು, ಶಬೀರ್ ಅಂಕಲ್ ಅಂತ ಎತ್ಕೊಂಡೋಗಿ ಪ್ರೊಜೆಕ್ಟರ್ ರೂಮಲ್ಲಿ ಕೂರಿಸೋರು. ಸೊ ಪ್ರೊಜೆಕ್ಟರ್ ರೂಮಿಂದನೇ ಸಿನಿಮಾ ನೋಡ್ತಾ ಇದ್ದಿದ್ದು. ಅದಾದಮೇಲೆ ಆವಾಗೆಲ್ಲ ಅನಲಾಗ್ ಫಿಲ್ಮ್ ಮೇಕಿಂಗ್, ಈಗೆಲ್ಲ ಡಿಜಿಟಲ್ ಬಂದಿರೋದು. ದೊಡ್ಡ ದೊಡ್ಡ ಈ ಕೆನಲ್ಗಳಲ್ಲಿ, ದೊಡ್ಡ ದೊಡ್ಡ ಟ್ಯಾಂಕರ್ಸ್ಗಳಲ್ಲಿ ಸಿನಿಮಾ ರೀಲ್ಸ್ಗಳು ಬರ್ತಾಯಿತ್ತು. ಸೊ ಹಳೆ ಸಿನಿಮಾ ಎಲ್ಲ ಮುಗ್ದಾಗಿ ಅದರ ರೀಲ್ಸ್ಗಳು ಒಂದು ಕಡೆ ಇಟ್ಟರೆ ಅದನ್ನೆಲ್ಲ ನಾನು ಕಟ್ ಮಾಡಿಕೊಂಡು ಮನೆಗೆ ತೊಗೊಂಡೋಗಿ, ನಂದು ದೊಡ್ಡಪ್ಪ ಅವ್ರದ್ದು ಪಂಚೆಗಳು, ವೈಟ್ ಪಂಚೆ, ಅದನ್ನೆಲ್ಲ ಪ್ರೊಜೆಕ್ಟರ್ ಥರ ಮಾಡಿಕೊಂಡು ಬಲ್ಬ್, ಮನೇಲಿರೋ ಹಳೆ ಬಲ್ಬ್ಗಳನ್ನೆಲ್ಲ ಫಿಕ್ಸ್ ಮಾಡಿ, ಅದನ್ನು ಲೈಟೆಲ್ಲ ಹೆಂಗೆ ನಾನು ಸಿನಿಮಾ ಥಿಯೇಟ್ರಲ್ಲಿ ಯಾವ ಥರ ಅದೊಂದು ಪ್ರೊಜೆಕ್ಷನ್ ಸ್ಕ್ರೀನ್ ಮೇಲೆ ಹೋಗುತ್ತೆ, ಅದನ್ನು ಮನೇಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡೋದು ಮಿನಿ ಸೈಂಟಿಸ್ಟ್ ಥರ. ಸೊ ಸಿನಿಮಾ ಸೈಂಟಿಸ್ಟ್ ಅಂತ ನಮ್ಮ ಮನೇಲೆಲ್ಲ ರೇಗ್ಸೋರು ನನಗೆ ಚಿಕ್ಕ ವಯಸ್ಸಲ್ಲಿ. ಏನಾಗ್ತೀಯ ದೊಡ್ಡೋಳಾದ್ಮೇಲೆ ಅಂದರೆ, ಸೈಂಟಿಸ್ಟ್ ಆಗ್ತೀನಿ, ಸಿನಿಮಾ ಸೈಂಟಿಸ್ಟ್ ಆಗ್ತೀನಿ ಅಂದರೆ ಗೊತ್ತಾಗ್ತಿರ್ಲಿಲ್ವಲ್ಲ ಅಂದರೆ ಏನು ಅಂತ.